ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ 40 ಸೈಜ್ ಹಿಪ್ ಮೆಜರ್ಮೆಂಟ್ ಇರುವಂತಹ ಕಾಟನ್ ಟ್ರೌಸರ್ ಪ್ಯಾಂಟ್ನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಮೀಟರ್ ಕಾಟನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ನ ನಾನು 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಬರೋ ಥರ ಈ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಟ್ ಲೆಂತ್ನ ಕೂಡ ಸೇರಿಸಿ 41 ಇಂಚ್ಗೆ ಟ್ರೌಸರ್ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಟ್ರೌಸರ್ ಲೆಂತ್ ಬಂದು 39 ಇಂಚ್ ಇದೆ. ಪ್ಲಸ್ 2 ಇಂಚ್ ಮಾರ್ಜಿನ್ನ ಸೇರಿಸಿ ನಾನು 41 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಫ್ರಂಟ್ ಸೈಡ್ ಟ್ರೌಸರ್ ಪಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 2 ಇಂಚ್ ಬೆಲ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಬಂದು 40 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 10 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 2 ಇಂಚ್ ಲೂಸಿಂಗ್ನ ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಈ 2 ಇಂಚಲ್ಲಿ 1.5 ಇಂಚ್ ಲೂಸಿಂಗ್ ಹೋದ್ರೆ ಇನ್ನು 1/2 ಇಂಚ್ ಬಂದು ಸ್ಟಿಚಿಂಗ್ಗೆ ಹೋಗುತ್ತೆ. ನಂತರ ನಾನು ಕ್ರಾಚ್ ಏರಿಯಾನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಬಂದು 40 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 10 ಇಂಚ್ ಬರುತ್ತೆ. ಪ್ಲಸ್ 3 ಇಂಚ್ ಲೂಸಿಂಗ್ನ ಸೇರಿಸಿ ನಾನು 13 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಮಾರ್ಕ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಕ್ರಾಚ್ ಏರಿಯಾ ಶೇಪ್ನ ಕೊಟ್ಕೊಳ್ಳೋಕೆ ಅಂತ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಕ್ರಾಚ್ ಏರಿಯಾ ಶೇಪ್ನ ಕೂಡ ಕೊಟ್ಕೋತೀನಿ. ಇವಾಗ ಈ ಕ್ರಾಚ್ ಏರಿಯಾಯಿಂದ ಹಿಡಿದು ಹೀಗೆ ಮೆಜರ್ ಮಾಡ್ಕೋತೀನಿ. ಈ ಮೆಜರ್ಮೆಂಟ್ ಲೆಂತ್ನ ನಾನು ಅರ್ಧಕ್ಕೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ ಮಾರ್ಕ್ ಆಗಿರೋ ಹಾಫ್ ಲೆಂತ್ ಬಂದು 7.5 ಇಂಚ್ಗೆ ಬಂದಿದೆ. ಇದೇ ಮೆಜರ್ಮೆಂಟ್ನ ನಾನು ಬಾಟಮ್ ಅಲ್ಲೂ ಕೂಡ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಲೆಂತ್ ಇಂದ ಎರಡು ಕಡೆ ಕೂಡ ನಾನು 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದು ಟ್ರೌಸರ್ ಬಾಟಮ್ ಲೆಂತ್ ಆಗಿರುತ್ತೆ. ಇವಾಗ ಇದನ್ನ ಹೀಗೆ ಪ್ಯಾಂಟ್ ಶೇಪ್ ಸ್ಕೇಲ್ನ ಇಟ್ಕೊಂಡು ಈ ರೀತಿಯಾಗಿ ನಾನು ಶೇಪ್ನ ಕೊಟ್ಕೋತೀನಿ. ಈ ತರ ಇಟ್ಕೊಂಡು ಶೇಪ್ ಮಾರ್ಕ್ ಮಾಡ್ಕೋತೀನಿ. ಈ ತರ ಫ್ರಂಟ್ ಸೈಡ್ ಟ್ರೌಸರ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಹೀಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಈ ಫ್ರಂಟ್ ಸೈಡ್ನ ಬ್ಯಾಕ್ ಸೈಡ್ ಟ್ರೌಸರ್ನ ಮಾರ್ಕ್ ಮಾಡೋಕೆ ಅಂತ ಇದ್ರ ಮೇಲೇನೆ ಇಟ್ಕೋತೀನಿ. ಇಲ್ಲೂ ಕೂಡ 2 ಪೀಸ್ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಶೇಪ್ನ ತೆಗಿಯೋಕೆ ಅಂತ 2 ಇಂಚ್ ಎಕ್ಸ್ಟ್ರಾ ಮೇಲ್ಗಡೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇಲ್ಲಿಂದ ಮುಂದೆ ಈ ಕ್ರಾಚ್ ಏರಿಯಾ ಸೈಡ್ ಬಂದು ಇದೇ ಶೇಪ್ಗೆ 2 ಇಂಚ್ಗೆ ಇನ್ಕ್ರೀಸ್ ಮಾಡ್ಕೋತೀನಿ. ಬಾಟಮ್ ವರೆಗೂ ಸಹ ನಾನು ಇದೇ ರೀತಿ ಇನ್ಕ್ರೀಸ್ ಮಾಡ್ಕೋತೀನಿ. ನಂತರ ಈ ಮಾರ್ಕ್ ಎಲ್ಲವನ್ನು ಸೇರಿಸಿ ಹೀಗೆ ಶೇಪ್ನ ಕೊಟ್ಕೋತೀನಿ. ಈ ಕಡೆ ಬಂದು ಸೇಮ್ ಇದೇ ಅಳತೆಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಈ ತರ ಬ್ಯಾಕ್ ಪಾರ್ಟ್ ಟ್ರೌಸರ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 2 ಇಂಚ್ ಎಕ್ಸ್ಟ್ರಾ ವಿಡ್ತ್ ಬೆಲ್ಟ್ನ ನಾನು ಹೀಗೆ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋತೀನಿ. ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಬೇರೆ ಬೇರೆ ಇರೋದ್ರಿಂದ ಹೀಗೆ ನಾವು ಶೇಪ್ನ ಸೆಪರೇಟ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೋಬೇಕಾಗತ್ತೆ. ಇಲ್ಲಿ ಫುಲ್ ಬ್ಯಾಕ್ ಸೈಡ್ ಟ್ರೌಸರ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಈ ತರ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಓಪನ್ ಮಾಡಿ 2 ಪೀಸ್ ಬರೋ ಹಾಗೆ ಸೆಪರೇಟ್ ಆಗಿ ಇಟ್ಕೋತೀನಿ. ಇವಾಗ ಇದರಲ್ಲಿ 1 ಪೀಸ್ನ ನಾನು ಹೀಗೆ ಉಲ್ಟಾ ಇಟ್ಕೊಂಡು ಕ್ರಾಚ್ ಏರಿಯಾ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದೇ ತರ ಈ ಫ್ರಂಟ್ ಪಾರ್ಟ್ನು ಕೂಡ ಇಟ್ಕೊಂಡು ಕ್ರಾಚ್ ಏರಿಯಾ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ ಕ್ರಾಚ್ ಏರಿಯಾ ಕೂಡ ಸ್ಟಿಚ್ ಆಗಿದೆ. ಈ ಫ್ರಂಟ್ ಪಾರ್ಟ್ಗೆ ಪಾಕೆಟ್ ಅಟ್ಯಾಚ್ ಮಾಡೋಕೆ ಅಂತ 18 ಇಂಚ್ ವಿಡ್ತ್ ಮತ್ತೆ 14 ಇಂಚ್ ಲೆಂತ್ ಬರೋ ಹಾಗೆ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸ್ನ ನಾನು ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡ್ಕೋತೀನಿ. ನಂತರ ಇದನ್ನ ಈ ಪೀಸ್ ಬಾಟಮ್ ಹತ್ರ ಹೀಗೆ ಕರ್ವ್ ಶೇಪ್ನ ಕೊಟ್ಕೋತೀನಿ. ಇವಾಗ ಈ ಶೇಪ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ.
ಇಲ್ಲಿ ಈ ಬೆಲ್ಟ್ ಮಾರ್ಕಿಂದ ಕೆಳಗಡೆ ಹೀಗೆ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 1 ಇಂಚ್ ಮಾರ್ಕ್ ಮೇಲೆ ಇದನ್ನ ಇಟ್ಕೋತೀನಿ. ನಂತರ ಈ ಪೀಸ್ ಕೆಳಗಡೆಗೆ ನಾನು 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 2 ಇಂಚಿಂದ ನಾನು 6 ಇಂಚ್ವರೆಗೆ ಮತ್ತೆ ಮಾರ್ಕ್ ಮಾಡ್ಕೋತೀನಿ. ಈ 6 ಇಂಚ್ ಬಂದು ಹ್ಯಾಂಡ್ ಒಳಗಡೆ ಹೋಗೋದಕ್ಕೆ ಅಂತ ಮಾರ್ಕ್ ಮಾಡ್ಕೋತಿರೋದು. ಇದನ್ನ ನಾನು 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಮಾರ್ಕ್ ಆಗಿದೆ. ಈ ಮಾರ್ಕ್ ಮೇಲೆ ಹೀಗೆ ನಾನು ಒಂದು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದು ಕರೆಕ್ಟಾಗಿ ಫೋಲ್ಡ್ ಆಗಲಿ ಅಂತ ಇದನ್ನ ಹೀಗೆ ಸ್ಟಿಚಿಂಗ್ ಮೂಲೆಯಲ್ಲಿ ಕಟ್ ಮಾಡ್ಕೋತೀನಿ. ನಂತರ ಇದನ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ಕರ್ವ್ ಶೇಪ್ ಹತ್ರ ಹೀಗೆ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ಆಮೇಲೆ ಪಾಕೆಟಿಂದ ಇದನ್ನ ಹೀಗೆ ಒಳಗಡೆ ಸೇರಿಸ್ಕೋತೀನಿ. ಈ ಒಳಗಡೆ ಸೇರಿಸ್ಕೊಂಡಾಗ ಈ ತರ ಕಾಣುತ್ತೆ. ಇಲ್ಲಿ ಹ್ಯಾಂಡ್ ಒಳಗಡೆ ಕರೆಕ್ಟಾಗಿ ಹೋಗುತ್ತೆ. ಇಲ್ಲಿ ಮೇಲೆ ಮತ್ತೆ ಕೆಳಗಡೆ ಈ ಪಾಕೆಟ್ನ ಟ್ರೌಸರ್ಗೆ ಜಾಯಿಂಟ್ ಮಾಡ್ಕೋತೀನಿ. ಈ ತರ ನೋಡ್ಕೊಂಡು ಜಾಯಿಂಟ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಮೇಲ್ಗಡೆ ಪಾಕೆಟ್ ಹತ್ರ ನಾವು ಬೆಲ್ಟ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾಗ ಹೀಗೆ ಪಾಕೆಟ್ ಒಳಗಡೆ ಸೇರ್ಕೊಳ್ಳುತ್ತೆ. ಈ ತರ ಪಾಕೆಟ್ ನೀಟಾಗಿ ಸ್ಟಿಚ್ ಆಗಿದೆ. ಇದ್ರ ಮೇಲೆ ನಾನು ಬ್ಯಾಕ್ ಪಾರ್ಟ್ನ ಹೀಗೆ ಇಟ್ಕೋತೀನಿ. ಇಲ್ಲಿ ಬಟ್ಟೆನ ಒಂದ್ರ ಮೇಲೊಂದು ಸರಿಯಾಗಿ ಇಟ್ಕೊಂಡು ಕ್ರಾಚ್ ಏರಿಯಾ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಬಾಟಮ್ ಹತ್ರ 1/2 ಇಂಚ್ಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಬಾಟಮ್ನು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇದಾದ ನಂತರ ಬಾಟಮ್ ಇಂದ 5 ಇಂಚ್ಗೆ ಮೇಲ್ಗಡೆ ಶೇಪ್ ಡಿಸೈನ್ ಕೊಡೋಕೆ ಅಂತ ಮಾರ್ಕ್ ಮಾಡ್ಕೋತೀನಿ. ಇದಾದ ನಂತರ ಹೀಗೆ ಬಟ್ಟೆನ ಈ ಎಡ್ಜ್ಗೆ ಸರಿ ಬರೋ ಹಾಗೆ ಇಟ್ಕೊಂಡು ಈ ಮಾರ್ಕ್ ವರೆಗೆ ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಈ ಬಾಟಮ್ 5 ಇಂಚ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಕುರ್ತಿ ಸೈಡ್ನ ಸ್ಟಿಚ್ ಮಾಡೋ ಹಾಗೆ ಸ್ಟಿಚ್ ಮಾಡ್ಕೋತೀನಿ. ಈ ಬಾಟಮ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ತರ ಬಾಟಮ್ ಸೈಡ್ ಸ್ಟಿಚ್ ಆಗಿದೆ. ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಎಲಾಸ್ಟಿಕ್ ವಿಡ್ತ್ ಅಳತೆಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಇಲ್ಲಿ ಎಲಾಸ್ಟಿಕ್ ಹಾಕೋಕೆ ಅಂತ 2 ಇಂಚ್ ಗ್ಯಾಪ್ನ ಕೂಡ ಬಿಟ್ಕೋತೀನಿ. ನಂತರ ಇದನ್ನ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಸ್ಟಿಚ್ ಆಗಿದೆ. ಇಲ್ಲಿ ಬೆಲ್ಟ್ಗೆ ಎಲಾಸ್ಟಿಕ್ ಹಾಕೋಕೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲಾಸ್ಟಿಕ್ ಲೆಂತ್ನ 26 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. ಇದರಲ್ಲಿ ನಾನು 4 ಇಂಚ್ನ ಲೆಸ್ ಮಾಡಿ 26 ಇಂಚ್ಗೆ ತಗೊಂಡಿದ್ದೀನಿ. ಇದನ್ನ ಪಿನ್ ಸಹಾಯದಿಂದ ಬೆಲ್ಟ್ ಒಳಗಡೆ ಸೇರಿಸ್ಕೋತೀನಿ. ನಂತರ ಈ ಬೆಲ್ಟ್ನ ಒಂದ್ರ ಮೇಲೊಂದು ಇಟ್ಕೊಂಡು ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇವಾಗ ಇದನ್ನ ಹೀಗೆ ಒಳಗಡೆ ಸೇರಿಸ್ಕೊಂಡು ಈ 2 ಇಂಚ್ ಗ್ಯಾಪ್ನ ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಆಗಿದೆ. ಈ ಬೆಲ್ಟ್ನ ಹೀಗೆ ಎಳೆದಿಟ್ಕೊಂಡು ಈ ಸೆಂಟರ್ಗೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ತರ ಸೆಂಟರ್ಗೆ ಸ್ಟಿಚ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬೆಲ್ಟ್ ಕೂರುತ್ತೆ. ಈ ತರ ಬೆಲ್ಟ್ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ಇಲ್ಲಿ ಬಾಟಮ್ ಡಿಸೈನ್ಗೆ ಅಂತ ಡಿಸೈನರ್ ಬಟನ್ ನ ತಗೊಂಡಿದ್ದೀನಿ. ಅದನ್ನ ಹೀಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಈ ಕಡೆ ಕೂಡ ಸೇಮ್ ಇದೇ ತರ ಅಟ್ಯಾಚ್ ಮಾಡ್ಕೋತೀನಿ. ಈ ತರ ಕಾಟನ್ 40 ಸೈಜ್ ಹಿಪ್ ಮೆಜರ್ಮೆಂಟ್ ಟ್ರೌಸರ್ ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.